ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪುಳಿಯೋಗರೆ ಪೌಡರ್, ವಾವ್! ಇಷ್ಟೊಂದು ರುಚಿಯಾಗಿ ಮನೆಯಲ್ಲಿ ಸಿಂಪಲ್ ಆಗಿ ಮಾಡಿಬಿಟ್ಟು ಈ ಥರ ಏರ್ಟೈಟ್ ಬಾಕ್ಸಲ್ಲಿ ನೀವು ಹಾಕಿ ತಿಂಗಳಗಟ್ಟಲೆ ಯೂಸ್ ಮಾಡಿ. ಇದು ಈ ರೀತಿ ಹಾಕಿಟ್ಬಿಟ್ರೆ ಹಾಳಾಗಲ್ಲ. ಈ ಪುಳಿಯೋಗರೆ ರುಚಿ ಎಷ್ಟು ರುಚಿ ಇರುತ್ತೆ ಅಂದರೆ ರಿಯಲಿ ದಿನಾ ಪುಳಿಯೋಗರೆ ಮಾಡಿ ತಿನ್ನೋದಂತೂ ಗ್ಯಾರಂಟಿ. ಹೌದು ಫ್ರೆಂಡ್ಸ್, ಇವತ್ತು ಪುಳಿಯೋಗರೆ ಪೌಡರ್ ತುಂಬ ಸುಲಭವಾಗಿ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ಇವತ್ತು ನೋಡೋಣ ಬನ್ನಿ. ಒಂದೊಂದಾಗಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಒಂದು ಪ್ಯಾನಲ್ಲಿ 1 ಟೀ ಸ್ಪೂನ್ ಅಷ್ಟು ಎಣ್ಣೆ, 80 ಗ್ರಾಮ್ ಅಷ್ಟು ಅಂದರೆ 80 ಗ್ರಾಮ್ ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ನಂತರ 10 to 15 ಗುಂಟೂರು ಮೆಣಸಿನ್ಕಾಯಿ, ಕರಿ ಲೀವ್ಸ್ ಕರಿಬೇವು ಸೊಪ್ಪನ್ನು ಇದರಲ್ಲಿ ಹಾಕೊಂಡು ಈ ಥರ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನಂತರ ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡು ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು 1 ಟೀ ಸ್ಪೂನ್ ಮೆಂತ್ಯ ಕಾಳು, 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಕಾಳು ಮೆಣಸು, ಹಾಗೆ ಇಲ್ಲಿ 80 ಗ್ರಾಮ್ ಅಷ್ಟು ಧನಿಯಾ, 80 ಗ್ರಾಮ್ ಅಷ್ಟು ಧನಿಯಾನ ಹಾಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕಾಗತ್ತೆ. ನಂತರ 50 ಗ್ರಾಮ್ ಅಷ್ಟು ಇಲ್ಲಿ ಜೀರಿಗೆ ತಗೊಂಡಿದ್ದೀನಿ. ಸೊ ಜೀರಿಗೆ ಕೂಡ ಮಿಸ್ ಮಾಡದೆ ಹಾಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೇಮ್ ಇದೇ ಪಾತ್ರೆಯಲ್ಲಿ ನಾನು ತೆಗೆದಿಡ್ತಾ ಇದ್ದೀನಿ. ಸೇಮ್ ಅದೇ ಪ್ಯಾನಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು 80 ಗ್ರಾಮ್ ಅಷ್ಟು ಕಡಲೆಬೇಳೆ, ಚನಾ ದಾಲ್ ಹಾಕೋಬೇಕು. ಹಾಗೆ 50 ಗ್ರಾಮ್ ಅಷ್ಟು ಉರದ್ ದಾಲ್, ಉದ್ದಿನ ಬೇಳೆನ ಹಾಕೊಂಡು ಇದನ್ನ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ನಂತರ 80 ಗ್ರಾಮ್ ಅಷ್ಟು ವೈಟ್ ಸೀಸಮ್, ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ. ನೀವು ಬ್ಲ್ಯಾಕ್ ಸೀಸಮ್ ಅನ್ನು ಕೂಡ ತಗೋಬಹುದು, ಅಂದರೆ ಕಪ್ಪು ಎಳ್ಳನ್ನು ಕೂಡ ಯೂಸ್ ಮಾಡೋದು ಒಳ್ಳೆಯದು. ಬಟ್ ನಾನು ಕಪ್ಪು ಎಳ್ಳನ್ನು ಯೂಸ್ ಮಾಡ್ತಾ ಇಲ್ಲ, ಇಲ್ಲಿ ವೈಟ್ ಸೀಸಮ್ ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ. ಇದು ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದನ್ನು ತೆಗೆದಿಡ್ತಾ ಇದ್ದೀನಿ. ನಂತರ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು 1 ಕಪ್ಪಷ್ಟು ನಾನಿಲ್ಲಿ ಡ್ರೈ ಕೊಕೊನಟನ್ನು ತಗೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈ ಥರ ಫ್ರೈ ಮಾಡ್ಕೋಬೇಕು. ತೆಂಗಿನಕಾಯಿನ ಹಾಕೋಬಾರದು, ಇಲ್ಲಿ ಒಣ ಕೊಬ್ಬರಿನೇ ಯೂಸ್ ಮಾಡಬೇಕು, ಯಾಕಂದರೆ ತುಂಬ ದಿನಗಳ ಕಾಲ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು. ನಂತರ ಸೇಮ್ ಅದೇ ಪ್ಯಾನಲ್ಲಿ ಎಣ್ಣೆ ಹಾಕೊಳ್ಳೋದೇನೆ ಇಲ್ಲಿ 150 ಗ್ರಾಮ್ ಅಷ್ಟು ಇಲ್ಲಿ ನಾನು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಇದು ನೋಡಿ, ಈ ರೀತಿಯಾಗಿ ಗ್ಯಾಸ್ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಂಡು ಇದು ಕೂಡ ಸ್ವಲ್ಪ ಅಂದರೆ ಏನಾದರೂ ಹಸಿ ಇದ್ದರೆ ಅದು ಚೆನ್ನಾಗಿ ಡ್ರೈ ಆಗಬೇಕು ಅಂತ ಈ ಥರ ಹುರ್ಕೊಂಡು ಇದೆಲ್ಲ ತಣ್ಣಗಾದ್ಮೇಲೆ ಇದನ್ನು ನಾನು ಸೈಡಲ್ಲಿ ಇಟ್ಕೊಂಡಿದ್ದೆ. ಸ್ವಲ್ಪ ಹೊತ್ತು ಬಿಟ್ಟು ಈಗ ಇದನ್ನು ಮಿಕ್ಸಿ ಜಾರಲ್ಲಿ ನಾನು ಇದನ್ನು ಪೌಡ್ರ್ ಮಾಡಿಟ್ಕೊಳ್ತೀನಿ ಒಂದೊಂದಾಗಿ. ಬಿಸಿ ಇರುವಾಗಲೇ ಮಿಕ್ಸಿ ಜಾರಲ್ಲಿ ಹಾಕೋಬೇಡಿ, ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ನಾನು ತೋರಿಸಿದ ರೀತಿಯಲ್ಲಿ ನೀವು ಈ ಥರ ಪೌಡ್ರ್ ಮಾಡ್ಕೊಳ್ಳಿ. ಅರ್ಧದಷ್ಟು ನಾನು ಇದನ್ನು ಹಾಕ್ಕೊಂಡು ಇಲ್ಲಿ ಹಿಂಗನ್ನು ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಅಷ್ಟು ಹಿಂಗ್ ಫ್ಲೇವರ್ ಚೆನ್ನಾಗಿರುತ್ತೆ, ಮಿಸ್ ಮಾಡಬೇಡಿ. ಈ ರೀತಿ ಮೊದಲು ತರಿಯಾಗಿ ಪೌಡ್ರ್ ಮಾಡಿಕೊಂಡು ನಂತರ ನಾವು ಏನು ಹುಣಸೆಹಣ್ಣು ಇಟ್ಟಿದ್ವಲ್ವ ಅರ್ಧದಷ್ಟು ಇದರಲ್ಲಿ ಹಾಕೋಬೇಕಾಗತ್ತೆ. ಹಾಗೆ ಇಲ್ಲಿ ಒಂದು 100 ಗ್ರಾಮ್ ಅಷ್ಟು ಜಾಗರಿ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಕೂಡ ಅರ್ಧದಷ್ಟು ಇದರಲ್ಲಿ ಹಾಕೋಬೇಕು. ನಂತರ ಇಲ್ಲಿ ಸ್ವಲ್ಪ ಉಪ್ಪನ್ನು ತೊಗೊಂಡಿದ್ದೀನಿ, ಅಂದರೆ ಒಂದು 60 ಗ್ರಾಮ್ ಅಷ್ಟು ಇದೆ ಅದು ಉಪ್ಪು, ಅದರಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಂತರ ಈ ಥರ ಫೈನಾಗಿ ಈ ಥರ ರುಬ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ. ಸೊ ಹಾಗಾಗಿ ನೀವು ಇದನ್ನು ಮಿಸ್ ಮಾಡದೆ ಮಾಡಿ, ಖಂಡಿತವಾಗ್ಲೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಇದನ್ನು ನಾನು ಒಂದು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ. ಈಗ ಇದನ್ನು ನೋಡಿ, ಇದನ್ನು ಸೈಡಲ್ಲಿ ಇಟ್ಕೊಂಡು ಉಳಿದಿರೋದನ್ನು ನಾನು ಇದೇ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸೇಮ್ ಅದೇ ರೀತಿ ಏನೇನಿದೆ ಅಲ್ವಾ ಉಳಿದಿರೋದೆಲ್ಲ ಇದರಲ್ಲಿ ಹಾಕ್ಕೊಂಡು ನಾನು ಪೌಡ್ರ್ ಮಾಡ್ಕೊಳ್ತೀನಿ. ಸೊ ನೋಡಿ ತೋರಿಸ್ತೀನಿ, ಈ ರೀತಿ ಮಾಡಿಕೊಂಡ್ರೆ ಎಲ್ಲವೂ ಕರೆಕ್ಟಾಗಿ ಅದು ಮಿಕ್ಸ್ ಆಗುತ್ತೆ. ಒಂದೇ ಸಲ ಬೆಲ್ಲ ಮತ್ತು ಹುಣಸೆಹಣ್ಣು ಹಾಕಿಬಿಟ್ರೆ ಅಷ್ಟು ಚೆನ್ನಾಗಾಗಲ್ಲ. ಉಳಿದಿರುವಂಥದ್ದು ಹುಣಸೆಹಣ್ಣು ಮತ್ತು ಬೆಲ್ಲ ಮತ್ತು ಸ್ವಲ್ಪ ಸಾಲ್ಟು, ಉಪ್ಪನ್ನು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು. ಈಗ ಇದನ್ನು ಒಂದು ಪಾತ್ರೆಯಲ್ಲಿ ನಾನು ತೆಗೆದಿಡ್ತಾ ಇದ್ದೀನಿ. ಕ್ವಾಂಟಿಟಿ ಜಾಸ್ತಿ ಆಗುತ್ತಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಈಗ ರುಬ್ಬಿರೋದು ಮತ್ತು ಮೊದಲು ರುಬ್ಬಿಟ್ಟಿರೋದನ್ನು ಈಗ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ತೀನಿ. ಈಗ ಲಾಸ್ಟ್ ಏನು ಉಳಿದಿದೆ ಅಂದರೆ ಈ ಡ್ರೈ ಕೊಕೊನಟ್, ಒಣ ಕೊಬ್ಬರಿ ಉಳಿದಿದೆಯಲ್ಲ, ಅದನ್ನು ಫೈನಾಗಿ ರುಬ್ಕೋಬಾರ್ದು, ಜಸ್ಟ್ ತರಿಯಾಗಿ ಇರಬೇಕು. ಇದೇ ರೀತಿ ಮಾಡ್ಕೋಬೇಕು. ಯಾಕಂದರೆ ಕೊಬ್ಬರಿ ಲಾಸ್ಟಲ್ಲೇ ಹಾಕೋಬೇಕು, ಯಾಕಂದರೆ ಲಾಸ್ಟಲ್ಲೇ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಪುಳಿಯೋಗರೆ ಪೌಡ್ರಲ್ಲಿ ಸ್ವಲ್ಪ ತರಿಯಾಗಿ ಕೊಬ್ಬರಿ ಇರುತ್ತೆ ಅಲ್ವಾ, ಸೊ ಹಾಗಾಗಿ ಫೈನಾಗಿ ರುಬ್ಕೊಳ್ಳೋಕ್ಕೆ ಹೋಗಬಾರ್ದು. ಈಗ ಇದನ್ನೆಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಕಲರ್ ಬಂದಿದೆ. ಇದೇ ರೀತಿಯಾಗಿ ಬರಬೇಕು, ಯಾಕಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀವಲ್ವ, ಸೊ ಹಾಗಾಗಿ ಅದು ಖಾರ ಕೊಡಲ್ಲ, ಬಟ್ ಅದು ಕಲರ್ ಕೊಡುತ್ತೆ ಅಷ್ಟೇ. ಈಗ ಇಲ್ಲಿ ನೋಡಿ ಉಳಿದಿರೋಂಥ ಎಣ್ಣೆ ಇದೆ ಅಲ್ವಾ,
ಒಂದು 100 ಗ್ರಾಮ್ ಅಷ್ಟು ಎಣ್ಣೆ ಇದೆ. ಎಣ್ಣೆ ಹಾಕೊಂಡು ಒಂದು ಪ್ಯಾನಲ್ಲಿ ಸ್ವಲ್ಪ ಇಂಗು ಕೂಡ ಹಾಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 200 ಗ್ರಾಮ್ ಅಷ್ಟು ಶೇಂಗಾನ ಹಾಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲೇ ಇದನ್ನ ಫ್ರೈ ಮಾಡ್ಕೊಳ್ತಾನೆ ಇರಬೇಕು. ನಂತರ ಒಂದು 2 ಟೀ ಸ್ಪೂನ್ ಅಷ್ಟು ಇಲ್ಲಿ ಕಡಲೆಬೇಳೆ ಚನಾ ದಾಲನ್ನ ಹಾಕೋಬೇಕಾಗತ್ತೆ. ಹಾಗೆ 1 ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆ, 50 ಗ್ರಾಮ್ ಅಷ್ಟು ವೈಟ್ ಸೀಸಮ್ ಬಿಳಿ ಎಳ್ಳನ್ನ ಹಾಕೊಂಡು ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಕ್ರಿಸ್ಪಿ ಆಗೋ ತನಕ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಯಾಕಂದ್ರೆ ತುಂಬಾ ದಿನ ಸ್ಟೋರ್ ಮಾಡಿ ಇಡ್ಬೋದು. ನಂತರ ಒಂದು 4 ರಿಂದ 5 ಒಣ ಮೆಣಸಿನಕಾಯಿನ ಹಾಕೊಂಡು ಈ ತರ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕೊಂಡು ಕ್ರಿಸ್ಪಿ ಆಗೋ ತನಕ ಇದನ್ನ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಅರ್ಧ ಟೀ ಸ್ಪೂನ್ ಅಷ್ಟು ಈ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಬರುತ್ತೆ, ಕಲರ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನ ಹಾಕೋಬೇಕು. ಉಳಿದಿರೋಂಥ ಉಪ್ಪಿತ್ತಲ್ವಾ, ಸೊ 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೊಂಡು ಸಾಲ್ಟ್ ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದನೇ ಈ ಪುಳಿಯೋಗರೆ ಪೌಡರ್ ತುಂಬಾ ಕಲರ್ ಚೆನ್ನಾಗಿರುತ್ತೆ, ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಪೌಡರ್ ಮಾಡಿಟ್ಟಿರುವಂತಹ ಈ ಪುಳಿಯೋಗರೆ ಪೌಡರ್ನ ಇದರಲ್ಲಿ ಹಾಕೋಬೇಕಾಗತ್ತೆ. ಸೊ ಹಾಕೊಂಡು ಚೆನ್ನಾಗಿ ಅದೆಲ್ಲ ಕಡಲೆ ಬೇಳೆ ಶೇಂಗಾ ಅದೇನು ಫ್ರೈ ಮಾಡಿರೋ ಎಲ್ಲ ಐಟಮ್ ಅದರಲ್ಲಿ ಮಿಕ್ಸ್ ಆಗೋ ಥರ ಈ ಥರ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಚೆನ್ನಾಗಿ. ಅವಾಗ ಏನಾಗುತ್ತೆ, ನಾವು ಮಾಡುವಾಗ ಅಂದರೆ ಪುಳಿಯೋಗರೆ ಮಾಡುವಾಗ ಎಲ್ಲವೂ ಈಕ್ವಲ್ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಸೊ ಈ ಪುಳಿಯೋಗರೆ ಪೌಡರ್ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಸುಲಭವಾಗಿ ನಾವು ಈ ರೀತಿ ಪುಳಿಯೋಗರೆ ಪೌಡರ್ ಮಾಡಿ ಇಟ್ಕೊಂಡು ತಿಂಗಳುಗಟ್ಟಲೆ ಯೂಸ್ ಮಾಡ್ಬೋದು. ಪ್ಯಾಕೆಟ್ ಮಸಾಲಾನ ಆದಷ್ಟು ಯೂಸ್ ಮಾಡೋದನ್ನ ನೀವು ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದು ನೋಡಿ ಈಗ ರೆಡಿ ಆಯಿತು, ತುಂಬ ಚೆನ್ನಾಗಿ ಕಲರ್ ಬಂದಿದೆ. ಸೊ ಹಾಗಾಗಿ ಮಿಸ್ ಮಾಡದೆ ಮಾಡಿ. ರುಚಿ ಮಾತ್ರ ರಿಯಲಿ ಎಷ್ಟು ರುಚಿ ಇತ್ತಂದರೆ ಎಲ್ರಿಗೂ ತುಂಬಾ ಇಷ್ಟ ಆಯಿತು. ದಿನಾ ಪುಳಿಯೋಗರೆ ಮಾಡು ಅಂತ ಕೂಡ ಹೇಳಿದರು. ಸೊ ಈ ಥರ ಏರ್ಟೈಟ್ ಬಾಕ್ಸಲ್ಲಿ ಹಾಕ್ಬಿಟ್ಟು ನೀವು ತಿಂಗಳುಗಟ್ಟಲೆ ಯೂಸ್ ಮಾಡಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.